ಕೊಡಗಿನಲ್ಲಿ ಪ್ರವಾಸಿಗರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಸುಲಿಗೆ ಮಾಡಿರುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಕೊಡಗಿನ ಕೋಟೆ ಬೆಟ್ಟದಲ್ಲಿ ಪ್ರವಾಸಿಗರ ಮೇಲೆ ಮನಸೋ ಇಚ್ಛೆ ಅಟ್ಯಾಕ್ ಮಾಡಿದ್ದು ಅಲ್ಲದೆ ಅವರು ಧರಿಸಿದಂತಹ ಚಿನ್ನಾಭರಣಗಳನ್ನ ಕಿತ್ತು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಸ್ಥಳದಲ್ಲಿದ್ದಂತಹ ಜನ ಕಂಗಾಲಾಗಿದ್ದಾರೆ. ನೋಡ್ತಾ ಇದ್ದೀರಾ, ಮಹಿಳೆಯರ ಆರ್ತನಾದ ಕೂಡ ಕೇಳಿಸ್ತಾ ಇದೆ ಅಲ್ಲಿ. ಜೊತೆಗೆ ಒಬ್ಬ ವ್ಯಕ್ತಿ ನೋಡ್ತಾ ಇದ್ದ ಹಾಗೆ ಸಿಕ್ಕದ್ರಲ್ಲಿ ಹಲ್ಲೆ ಮಾಡ್ತಾ ಇದ್ದಾನೆ. ಆತನನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇದ್ರು. ಹೆಲ್ಮೆಟ್ ಅನ್ನ ತಗೊಂಡು ಹೊಡೆಯೋ ಪ್ರಯತ್ನ, ಕೈಗೆ ಸಿಕ್ಕಿದ್ದನ್ನೆಲ್ಲ ತಗೊಂಡು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹಾಕೋದ್ರ ಮೂಲಕ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಬಟ್ ಇದು ಇದ್ದಕ್ಕಿದ್ದ ಹಾಗೆ ಏನಕ್ಕೆ ಇದು ರೀಸನ್ನು? ಹಲ್ಲೆ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲೇ ಬಂದ್ರ ಅಥವಾ ಬೇರೆ ಏನಾದ್ರೂ ಆಗಿತ್ತಾ? ಅನ್ಟೋಲ್ಡ್ ಸ್ಟೋರಿ ಬೇರೆ ಏನಾದ್ರೂ ಇತ್ತಾ? ಪ್ರಚೋದನೆ, ಮಾತಿಗೆ ಮಾತು ಬೆಳೆದು ಈ ಹಂತಕ್ಕೆ ಹೋಯ್ತಾ ಅದು ಜಗಳ? ಗೊತ್ತಿಲ್ಲ. ಜಗಳ ವಿಕೋಪಕ್ಕೆ ತಿರುಗಿರೋದು, ಜೊತೆಗೆ ಎಲ್ಲ ಪ್ಯಾನಿಕ್ ಆಗಿರೋದು ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಯಾವಾಗ ಆಗಿರೋದು ಈ ಘಟನೆ? ಜೊತೆಗೆ ಹಲ್ಲೆ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಇಂಟೆನ್ಷನ್ ಏನಾಗಿತ್ತು? ಸುಲಿಗೆ ಮಾಡೋದೇನಾ ಅಥವಾ ಮಾತಿಗೆ ಮಾತು ಬೆಳೆದು ಈ ಹಂತಕ್ಕೆ ಹಲ್ಲೆ ಆಯ್ತು, ಜೊತೆಗೆ ಸುಲಿಗೆ ಆಯ್ತಾ? ಖಂಡಿತವಾಗ್ಲೂ ಮಮತಾ, ಕೊಡಗು ಜಿಲ್ಲೆ ಸೋಮರ್ಪೇಟೆ ತಾಲೂಕಿನ ಕೋಟೆ ಬೆಟ್ಟದಲ್ಲಿ ಈ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು. ಜಿಲ್ಲೆಗೆ ಪ್ರವಾಸಿಗರು ಹೆಚ್ಚಾಗಿ, ಇತ್ತೀಚೆಗೆ ವೀಕೆಂಡ್ ಆಗಿರೋದ್ರಿಂದ ಹೆಚ್ಚಾಗಿ ಪೊಲೀಸರು ಪ್ರವಾಸಿಗರು ಹೆಚ್ಚಾಗಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೊಡಗಿನ ಕೋಟೆ ಬೆಟ್ಟ ಇರ್ತಕ್ಕಂಥ ಏನು ಅಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಕೆಲವೊಂದಷ್ಟು ಪುಂಡ್ರುಗಳು ಕೂಡ ಆ ಒಂದು ಭಾಗದಲ್ಲಿ ಸಂಚಾರ ಕೂಡ ಮಾಡುವಂತದ್ದು, ಸುಮ್ನೆ ಕ್ಷುಲ್ಲಕ ಕಾರಣಕ್ಕೆ ಪ್ರವಾಸಿಗರ ಮೇಲೆ ಈ ರೀತಿ ದಬ್ಬಾಳಿಕೆ ಮತ್ತು ಹಲ್ಲೆಯನ್ನ ಮಾಡುತ್ತಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಚ್ಚಾಗಿ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಪುತ್ತೂರಿನ ಮೂಲದ ಕುಟುಂಬಸ್ಥರು ಕೂಡ ಇವತ್ತು ಕೋಟೆ ಬೆಟ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ಏಕಾಏಕಿ ಇಬ್ಬರು ಬೈಕ್ ನಲ್ಲಿ ಬಂದಂತಹ ಪುಂಡರು ಈ ರೀತಿ ಒಂದು ದುಷ್ಕೃತ್ಯವನ್ನ ಎಸಗಿದ್ದಾರೆ. ಮತ್ತೆ ಮಹಿಳೆಯರ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದಾದ ನಂತರ ಆ ಮಹಿಳೆಯರ ಕುತ್ತಿಗೆಗೆ ಕೈ ಹಾಕಿ ಅವರ ಸರವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ದೂರನ್ನ ಕೂಡ ಮಹಿಳೆಯರು ಈಗ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಸ್ಥಳಕ್ಕೆ ತೆರಳಿ ಕ್ರಮವನ್ನ ವಹಿಸಿರ್ತಕ್ಕಂಥದ್ದು. ಮಮತಾ, ಈಗ ಪ್ರವಾಸಿ ತಾಣ ಅಂತ ಹೇಳಿದ್ರೆ ಅಲ್ಲಿ ಪೆಟ್ರೋಲಿಂಗ್ ಪೊಲೀಸರಂತೂ ಇರಲೇಬೇಕಾಗತ್ತೆ ಭದ್ರತೆಯ ದೃಷ್ಟಿಯಲ್ಲಿ. ಆ ಭಾಗದಲ್ಲಿ ಪೊಲೀಸರು ಇರ್ಲಿಲ್ವಾ? ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡ್ರ ಈ ಸುಲಿಗೆಕೋರರು? ಮತ್ತು ಎಷ್ಟು ಮೌಲ್ಯದ ಸರ ಅದು? ಅಂದ್ರೆ ಸಾಮಾನ್ಯವಾಗಿ ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ಬೆಟ್ಟ ಗುಡ್ಡ ಪ್ರದೇಶದ ಮೇಲೆನೆ ಹೆಚ್ಚಾಗಿರ್ತವೆ ಪ್ರವಾಸಿ ತಾಣಗಳು. ಹೀಗಾಗಿ ಪ್ರವಾಸಿ ಮಿತ್ರ ಅಂತ ಒಂದಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡ್ತಾರೆ. ಆದ್ರೆ ಪೊಲೀಸರು ಯಾರು ಕೂಡ ಅಲ್ಲಿ ಹೆಚ್ಚಾಗಿ ಸುರಕ್ಷಿತ ಕ್ರಮವಾಗಿ ಪೊಲೀಸರನ್ನ ನಿಯೋಜನೆ ಮಾಡಲ್ಲ. ಹೀಗಾಗಿ ಕೆಲವೊಂದಷ್ಟು ಪುಂಡ್ರು ಅದನ್ನೇ ಎನ್ಕ್ಯಾಚ್ ಕೂಡ ಮಾಡುವಂತಹ ಸಂದರ್ಭಗಳು ಕೂಡ ಇತ್ತೀಚಿನ ದಿನಗಳೇ ಆಗ್ತಿದೆ. ಯಾಕಂದ್ರೆ ಕಳೆದ ಬಾರಿ ಮಡಿಕೇರಿ ನಗರದ ಅನತಿ ದೂರದಲ್ಲಿರ್ತಕ್ಕಂಥ ಅಬ್ಬಿ ಜಲಪಾತ, ಅದು ಕೊಡಗಿಗೆ ಹೆಸರಾಂತ ಪ್ರವಾಸಿ ತಾಣ. ಅಲ್ಲಿ ಕೂಡ ಆಟೋ ಚಾಲಕರು ಒಂದಷ್ಟು ಪ್ರವಾಸಿಗರ ಮೇಲೆ ಹಲ್ಲೆ ಆಗಿ ಅದು ಕೊಡಗು ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ತರುವಂತದ್ದು ಕೂಡ ಆಗಿತ್ತು. ಅದಾದ ನಂತರ ಇದು ಮತ್ತೊಮ್ಮೆ ಕೋಟೆ ಬೆಟ್ಟ ಅನ್ನೋದು ಏನಿದೆ ಸೋಮರ್ಪೇಟೆ, ಅಲ್ಲಿ ಮರುಕಳಿಸಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲೆಗೆ ಪ್ರವಾಸೋದ್ಯಮ ನೆಪದಲ್ಲಿ ಪ್ರವಾಸಿಗರು ಯಾರೇ ಬಂದ್ರು ಕೂಡ ಈ ರೀತಿ ಪುಂಡರು ಈ ರೀತಿ ಮೆರಿತಾ ಇರೋದು ಕೂಡ ಸ್ಥಳೀಯರಾಗಿ ಒಂದ್ ರೀತಿ ಮುಜುಗರಕ್ಕೆ ಈಡಾಗಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ದಕ್ಷಿಣ ಕಾಶ್ಮೀರ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಕೊಡಗಲ್ ನೋಡಿ, ಮೇಲಿಂದ ಮೇಲೆ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗ್ತಾ ಇದೆ.